ಹಾಯ್ ಎಲ್ಲೋ ಫ್ರೆಂಡ್ಸ್, ನಿಮಗೆ ಗೊತ್ತಾಗಿರುತ್ತೆ ಅಂತ ಅನ್ಕೋತೀನಿ ನಾವು ಎಲ್ಲಿಗೆ ಹೋಗಿದ್ದು ಅಂತ. ಇದು ಮಹದೇಶ್ವರ ಬೆಟ್ಟ ಅಂತ ಎಲ್ಲ ಇದೆಲ್ಲ ಗೆಸ್ ಮಾಡ್ತೀರಾ. ಹಾಯ್ ಮಾಡು ಬೇಬಿ, ಹಾಯ್. ಎಸಿಪಿ ಐತೆ ಇಲ್ಲಿ, ಮಣ್ಣು ಐತೆ. ನಾವು ಮಾಮಿ ಬಂದಿದ್ದೀವಿ. ಹೇಳು, ಅವನಂಗೆ ಹೊಟ್ಟೆ ಕಿಚ್ಚು ನೋಡಿ. ದಾಟ್ ಹಂಗೆ ಕುತ್ಕೊಬರೋಕಲ್ಲಿ ನಾನೇ ಕೀ ಕೊಡ್ಲಿ. ಗಜ್ಜೆಗೆಲ್ಲ ಹೋಗ್ಬೇಕು. ಎಷ್ಟು ದುಡ್ಡು ಚೇಂಜ್ ಐತೆ ಕೊಟ್ಟೆ ನಾನು. ಪಾಪ ಕರ್ಕೊಂಡು ಹೋಗು, ನಾನು ಮಾಡಿಸ್ಕೊಂಡು. ಇವತ್ತೇನಾಯಿತು, ಮಾರ್ನಿಂಗ್ ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅಂದರೆ ನಾವು ಹೋಗಿದ್ದು ಸಂಡೇ ಎಲ್ಲ ನೈಟೆಲ್ಲ ದರ್ಶನ ಮುಗಿಸ್ಕೊಂಡ್ವಿ. ಬಟ್ ಒಳಗಡೆ ಹಲೋ ಇರಲಿಲ್ಲ ರೆಕಾರ್ಡಿಂಗ್ ಮಾಡೋದಕ್ಕೆ. ನಾನು ಹೊರಗಡೆ ಎಷ್ಟಾಗುತ್ತೆ ಅಷ್ಟು ತೋರಿಸ್ತೀನಿ. ಮತ್ತೆ ಮಾರ್ನಿಂಗು ನಾವು ಹೋಟ್ಲಲ್ಲಿ ಸ್ಟೇ ಆಗಿದ್ವಲ್ಲ, ಅಲ್ಲಿಂದ ಮತ್ತೆ ರೆಡಿಯಾಗಿ ಮತ್ತು ಸೋಮವಾರ ಬೆಳಿಗ್ಗೆ ಮತ್ತೊಂದು ಸಲ ದರ್ಶನಕ್ಕೆ ಅಂತ ಹೋದ್ವಿ.
ಆದರೆ ಹೋದರೆ ಅಲ್ಲಿ ರಶ್ಶು ತುಂಬ ಇತ್ತು. ಅದಕ್ಕೆ ನಾವೇನು ಮಾಡಿದ್ವಿ ಅಂತಂದರೆ ಹೊರಗಡೆನೇ ಆದಷ್ಟು ನೋಡಿಕೊಂಡು ಮತ್ತೆ ದರ್ಶನಕ್ಕೆ ನೋಡ್ಕೊಂಡಿಲ್ಲ, ನಮಗೆ ಮತ್ತೆ ಅಲ್ಲಿ ಮುಗಿಸ್ಕೊಂಡು ಬೇರೆ ಕಡೆ ಹೋಗೋದಿತ್ತು. ಅದಕ್ಕೋಸ್ಕರ ನಾವೇನು ಮಾಡಿದ್ವು ಅಂತಂದರೆ ಮತ್ತಿನ್ನೆಲ್ಲೂ ಹೋಗಲಿಲ್ಲ. ಈ ಥರ ರೆಡಿ ಆಗ್ಬಿಟ್ಟು ಮದುವೆ ರೆಡಿ ಆಗಿಬಿಟ್ಟು ಅಲ್ಲಿ ನಮ್ಮ ಜೊತೆ ಅತ್ತೆ ಬಂದಿದ್ದರು. ಎಲ್ಲ ಸಪ್ರೇಟ್ ಆಗಿಬಿಟ್ಟಿದ್ವಿ. ನಮ್ಮದು ರೂಮ್ ಬೇರೆ, ಅವ್ರ ರೂಮ್ ಬೇರೆ ಆಗಿದ್ದರಿಂದ ನಾನು ಅತ್ತೆಗೆ ಫೋನ್ ಮಾಡ್ತಿದ್ದೆ ಕೇಳೋ ಅಂತ ಅಂದ್ಬಿಟ್ಟು, ಎಲ್ಲಿದ್ದೀರಾ ಏನು ಅಂತ ಅಂದ್ಬಿಟ್ಟು. ಇಂಥದ್ದು ಇದ್ದೀನಿ ಬನ್ನಿ ಅಂತಂದರು. ಅಲ್ಲಿ ಮತ್ತೆ ನಾನು ಅತ್ತೆಗೆಲ್ಲ ಕಾಲ್ ಮಾಡ್ಕೊಂಡು ನಾವು ಮತ್ತೆ ಅಲ್ಲಿ ಹೋಗ್ಬಿಟ್ಟು ಅವನ್ನೆಲ್ಲ ಮೀಟ್ ಮಾಡಿ ಮತ್ತು ದರ್ಶನಕ್ಕೆ ಹೋಗಿ ಬನ್ನಿ ಅಂತ ಕರೆದ್ವಿ. ದರ್ಶನಕ್ಕೆ ನೋಡಿದ್ರೆ ತುಂಬ ಕ್ಯೂ ಇತ್ತು. ಅದಕ್ಕೆ ಅಮ್ಮ ಎಲ್ಲ ಬೇಡ ಬಾ, ಹಾಗಾದರೆ ನೆನ್ನೆ ನೈಟಿಗೆ ಹೋಗಿ ನೋಡಿದ್ವಲ್ಲ, ಈಗ ಮತ್ತೆ ದರ್ಶನ ಏನು ಬೇಡ, ನನಗೆ ಹೊರ್ಗಡೆನೇ ಸುತ್ತಾಡಿಕೊಂಡು ಕೈ ಮುಕ್ಕೊಂಡು ಮತ್ತೆ ಹೋಗೋಣ ಅಂತ ಅಂದ್ಬಿಟ್ಟು ನಾನು ಹಂಗೆ ಹೊರಟೆ. ನಂಗೆ ಸ್ವಲ್ಪ ಕಾಲು ನೋವು ಇನ್ನೂ ಹೋಗಿರಲಿಲ್ಲ, ಅದು ಸ್ವಲ್ಪ ನೋವಿತ್ತು, ಆದರೂ ಸ್ವಲ್ಪ ನಡೆಯೋಕ್ಕೆ ಹಿಂಸೆ ಆಗ್ತಿತ್ತು. ಆದರೂ ಹೋದ್ವಿ ಅಲ್ಲಿಂದ. ಹಾಗೆ ನಡ್ಕೊಂಡು ಹೋಗ್ತಾ ಅಲ್ಲೇ ಕಾಣಿಸ್ತಿರ್ಬೋದು ಮಂಗಗಳಿತ್ತು. ಅಲ್ಲಿ ಒಂದು ನೋಡಿ ಮಂಗ ತನ್ನ ಮಗುನ ಯಾವ ಥರ ಅಂದರೆ ಬಿಗ್ಗಿ ಇಟ್ಕೊಬಿಟ್ಟೈತೆ ಅಂದರೆ ಬಿದ್ದೋಗ್ಬಿಡುತ್ತೆ ಅಂತನೋ ಇಲ್ಲಾಂದರೆ ಹಿಡ್ಕೋತಾರೆ ಅಂತನೋ ಅದು ತುಂಬ ಬಿಗಿಯಾಗಿ ಇಟ್ಕೊಂಡಿತ್ತು. ನಾನು ಅದನ್ನು ಹಂಗೆ ಚೂರು ಹಂಗೆ ಕ್ಯಾಪ್ ತಗೊಂಡೆ. ಇಲ್ಲಿ ನನಗೆ ತುಂಬ ಏನೋ ಇಷ್ಟ ಆಯಿತು ನೋಡಿ, ಯಾವ ಥರ ಮಕ್ಕಳನ್ನ ಸೇಫ್ ಮಾಡ್ಕೋತಾರಲ್ವ. ಮನುಷ್ಯರಿಗಿಂತನೂ ಪ್ರಾಣಿಗಳು ತಮ್ಮ ಮಕ್ಕಳು ಏನೋ ವಿಷಯದಲ್ಲಿ ತುಂಬ ಕೇರ್ ಮಾಡ್ತಾರೆ ಅನ್ಕೋತೀನಿ ನಾನು. ಅಂದರೆ ಮನುಷ್ಯರು ನಾವು ಕೇರ್ ಮಾಡ್ತೀವಿ ಅಂದರೆ ನಮಗಿಂತ ಜಾಸ್ತಿನೇ ಕೇರ್ ಮಾಡೋಂಥದ್ದು ಅಂತಂದರೆ ಪ್ರಾಣಿ ಅಂತ ಅನ್ಬೋದು. ಇದು ಮಾರ್ನಿಂಗ್ ಸೋಮವಾರ ಇದು ಕಂಟಿನ್ಯೂ ನೋಡೋಣ, ಇದು ಎಂಜಾಯ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತೀನಿ. ಮತ್ತೆ ಹೊಸ ಹೋಗಿ ಒಂದಕ್ಕೊಂದೇ ಬಾಟಲ್ ಕೊಡಲ್ಲ ಹಿಂಗೆ ಈ ಥರ ಇಲ್ಲಿ
ನಂದು ಏನಕ್ಕೆ ವೀಡಿಯೋ ಮಾಡ್ತಿದ್ದೀನಿ ಅಂತಂದರೆ ಇಲ್ಲಿ ಅಣ್ಣ ತಂಗಿ ತುಂಬ ಬಾಂಡಿಂಗ್ ಚೆನ್ನಾಗಿತ್ತು ಅನ್ನೋ ಉದ್ದೇಶಕ್ಕೆ ನಾನು ವೀಡಿಯೋನು ಮಾಡ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್. ಮತ್ತೆ ಸಿಗ್ತೀನಿ ಹೊಸ ವ್ಲಾಗ್ ಒಂದಿಗೆ.